ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಭಗವಾನ್ ಶಿವ ಯಾವ ಹೂವನ್ನು ವಾಸನೆ ನೋಡಿದರೆ ಹೆಣ್ಣಿಗೆ ಮಗುವಾಗುತ್ತೆ ಅಂತ ಹೇಳಿದ್ದಾರೆ. ಈ ಕಥೆಯನ್ನ ಎಲ್ಲರೂ ಪೂರ್ಣವಾಗಿ ಕೇಳಬೇಕು. ಹಾಗಾದರೆ ತಡ ಮಾಡದೆ ಇಂದಿನ ಕಥೆಯನ್ನು ಪ್ರಾರಂಭ ಮಾಡೋಣ. ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಮಾಡಿ. ಫ್ರೆಂಡ್ಸ್, ಒಮ್ಮೆ ಭಗವಾನ್ ಶಿವ ಕೈಲಾಸ ಪರ್ವತದಲ್ಲಿ ಧ್ಯಾನಸ್ಥರಾಗಿ ಕುಳಿತಾ ಇದ್ರು. ಆಗ ಆದಿಶಕ್ತಿ ತಾಯಿ ಪಾರ್ವತಿಯ ಅವರ ಬಳಿಗೆ ಬಂದು ಪ್ರಣಾಮ ಮಾಡಿ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಸ್ವಲ್ಪ ಸಮಯದ ನಂತರ ಭಗವಾನ್ ಶಿವ ತಮ್ಮ ಧ್ಯಾನದಿಂದ ಹೊರಬಂದು ಕಣ್ಣು ತೆರೆದರು. ನಂತರ ಅವರು ತಾಯಿ ಪಾರ್ವತಿಯನ್ನು ಕೇಳಿದರು, ದೇವಿ ಪಾರ್ವತಿ, ಏನಿದು ಇಂದು ನೀವು ತುಂಬ ಅಶಾಂತವಾಗಿದ್ದೀರಲ್ವಾ? ಆಗ ಪಾರ್ವತಿ ದೇವಿಯು ಹೇಳಿದರು, ಸ್ವಾಮಿ, ಇಂದು ನಾನು ಭೂಲೋಕದ ದೃಶ್ಯವನ್ನು ನೋಡುತ್ತಿದ್ದಾಗ ನಾನು ಒಂದು ಅದ್ಭುತ ದೃಶ್ಯವನ್ನು ಕಂಡೆ. ಅದನ್ನು ನೋಡಿ ನನ್ನ ಮನಸ್ಸು ವಿಚಲಿತವಾಯಿತು ಮತ್ತು ನನ್ನ ಹೃದಯದಲ್ಲಿ ಮಮತೆಯ ಮೋಹ ಜಾಗೃತವಾಯಿತು. ತಾಯಿ ಪಾರ್ವತಿಯ ಈ ಮಾತನ್ನು ಕೇಳಿದ ಭಗವಾನ್ ಶಿವ ಹೇಳಿದರು, ದೇವಿ, ಇಂದು ನೀನು ಭೂಲೋಕದಲ್ಲಿ ಅಂತಹ ಯಾವ ದೃಶ್ಯವನ್ನು ನೋಡಿದ್ದೀಯಾ? ಅದನ್ನು ನೋಡಿ ನಿನ್ನ ಮನಸ್ಸು ಅಶಾಂತವಾಗಿದೆ, ನಮಗೆ ಸಂಕೋಚವಿಲ್ಲದೆ ಹೇಳು ಅಂತ ಹೇಳಿದರು. ಆಗ ತಾಯಿ ಪಾರ್ವತಿ ಹೇಳಿದರು, ಪ್ರಭು, ಭೂಲೋಕದಲ್ಲಿ ಒಂದು ನಗರದಲ್ಲಿ ನಿಮ್ಮ ಅತ್ಯಂತ ಸುಂದರವಾದ ದೇವಾಲಯವಿದೆ. ಆ ದೇವಾಲಯದಲ್ಲಿ ನಿಮ್ಮ ಪೂಜೆಗಾಗಿ ಲಕ್ಷಾಂತರ ಭಕ್ತರು ಬರುತ್ತಾರೆ. ಪ್ರಭು, ಆ ದೇವಾಲಯದಲ್ಲಿ ನಾನು ಒಬ್ಬ ಮಹಿಳೆಯ ಮಗುವನ್ನು ಪಡೆಯಲು ನಿಮ್ಮನ್ನು ಪೂಜಿಸುತ್ತಾ ಜೋರಾಗಿ ಅಳುತ್ತಿರುವುದನ್ನು ನೋಡಿದೆ. ಅಂತಹ ದೃಶ್ಯವನ್ನು ನೋಡಿ ನನ್ನ ಹೃದಯವು ಕರುಣೆಯಿಂದ ತುಂಬಿ ಹೋಯಿತು. ಪ್ರಭು, ಯಾವ ತಂದೆ ತಾಯಿಗೆ ಮಕ್ಕಳು ಇರೋದಿಲ್ಲವೋ, ಯಾರ ಮಡಿಲಲ್ಲಿ ಮಗು ಇರೋದಿಲ್ಲವೋ, ಬರಿದಾಗಿರುತ್ತದೆಯೋ ಅಂತಹ ತಂದೆ ತಾಯಿಯ ಮಡಿಲು ಹೇಗೆ ತುಂಬಬಹುದು ಮತ್ತು ಅವರಿಗೆ ಹೇಗೆ ಮಗು ಹುಟ್ಟಬಹುದು? ಪ್ರಭು, ದಯವಿಟ್ಟು ನನ್ನ ಈ ಪ್ರಶ್ನೆಗೆ ಉತ್ತರಿಸಿ ನನ್ನ ಈ ಮನಸ್ಸನ್ನು ಶಾಂತಗೊಳಿಸಿ. ತಾಯಿ ಪಾರ್ವತಿಯ ಪ್ರಶ್ನೆಯನ್ನು ಕೇಳಿದ ಭಗವಾನ್ ಶಿವ ಹೇಳಿದರು, ದೇವಿ, ಇಂದು ನೀವು ಜಗತ್ತಿನ ತಾಯಂದಿರ ಕಲ್ಯಾಣಕ್ಕಾಗಿ ಅತ್ಯಂತ ಸುಂದರ ಪ್ರಶ್ನೆಯನ್ನು ಕೇಳಿದ್ದೀರಾ. ದೇವಿ, ಇಂದು ನಾನು ನಿಮಗೆ ಒಂದು ಅದ್ಭುತವಾದ ಹೂವಿನ ಕತೆ ಹೇಳುತ್ತೇನೆ. ಅದನ್ನು ವಾಸನೆ ನೋಡಿದ ತಕ್ಷಣವೇ ಹೆಣ್ಣಿಗೆ ಮಗುವಾಗುತ್ತೆ. ಆಗ ತಾಯಿ ಪಾರ್ವತಿ ದೇವಿ, ಪ್ರಭು, ಆ ಹೂವು ಯಾವುದು? ಅದನ್ನು ವಾಸನೆ ನೋಡಿದ ತಕ್ಷಣ ಮಕ್ಕಳಿಲ್ಲದ ತಾಯಿಗೆ ಮಗು ಹುಟ್ಟುತ್ತದೆ ಮತ್ತು ಆ ಹೂವನ್ನು ಹೇಗೆ ಪಡೆಯಬಹುದು? ಆಗ ಭಗವಾನ್ ಶಿವ ಹೇಳಿದರು, ದೇವಿ, ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಒಂದು ಸಣ್ಣ ಕಥೆಯ ಮೂಲಕ ನೀಡಲು ಬಯಸುತ್ತೇನೆ. ಅದನ್ನು ಕೇಳಿದ ನಂತರ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನೋಡಿ. ಸ್ನೇಹಿತರೆ, ಕಥೆಯನ್ನು ಪ್ರಾರಂಭಿಸುವ ಮೊದಲು ನೀವೆಲ್ಲರೂ ಈ ಕಥೆಯನ್ನು ಮೊದಲಿನಿಂದ ಕೊನೆಯವರೆಗೂ ಕೇಳಬೇಕು. ಹಾಗಿದ್ರೆ ಮಾತ್ರ ನಾನು ಹೇಳುವುದು ಎಲ್ಲ ಅರ್ಥ ಆಗುತ್ತೆ, ಇಲ್ಲಂದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ. ಭಗವಾನ್ ಶಿವನು ಕಥೆಯನ್ನು ಪ್ರಾರಂಭಿಸುತ್ತಾ ಹೇಳಿದರು, ದೇವಿ, ಅನೇಕ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಸಾಮಾನ್ಯ ರೈತ ವಾಸಿಸುತ್ತಿದ್ದ. ಆ ರೈತನಿಗೆ 3 ಹೆಣ್ಣು ಮಕ್ಕಳು ಇದ್ರು. ರೈತ ಹೇಗೋ ಹಾಗೋ ಮಾಡಿ 2 ಹೆಣ್ಣು ಮಕ್ಕಳ ಮದುವೆ ಮಾಡಿಸಿದ್ರು ಮತ್ತು ಚಿಕ್ಕ ಮಗಳು, ಅವಳ ಹೆಸರು ವಿಮಲ. ಆಕೆ ಮದುವೆಯಾಗಿರಲಿಲ್ಲ. ವಿಮಲ ತುಂಬ ಸುಂದರ ಮತ್ತು ಬುದ್ಧಿವಂತೆ ಆಗಿದ್ಲು. ವಿಮಲ ಶಿವನ ಅನನ್ಯ ಭಕ್ತ ಆಗಿದ್ಲು. ಆಕೆ ಪ್ರತಿದಿನ ಅವರ ಪೂಜೆ ಮಾಡ್ತಾ ಇದ್ಲು. ಮುಂದೆ ಭಗವಾನ್ ಶಿವ ಹೇಳಿದರು, ಪಾರ್ವತಿ ದೇವಿ, ರೈತನು ಮದುವೆ ಮಾಡಿಸಿದ 2 ಹೆಣ್ಣು ಮಕ್ಕಳಿಗೆ ಯಾವುದೇ ಮಗು ಇರಲಿಲ್ಲ. ರೈತನ ಚಿಕ್ಕ ಮಗಳು ವಿಮಲ ಮದುವೆ ಇನ್ನೂ ಆಗಿರಲಿಲ್ಲ. ರೈತನು ಈ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದ. 2 ಹೆಣ್ಣು ಮಕ್ಕಳಿಗೆ ಇನ್ನು ಯಾವುದೇ ಮಗು ಆಗಿಲ್ಲ. ಬಹುಶಃ ನಮ್ಮ ಚಿಕ್ಕ ಮಗಳಿಗೂ ಮಗು ಆಗುವುದಿಲ್ಲ ಅಂತ ಅನಿಸುತ್ತೆ. ಇದನ್ನು ಯೋಚಿಸಿ ಅವರು ನಿರಾಶೆಗೊಂಡ್ರು ಮತ್ತು ತನ್ನ ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ರು, ನನ್ನ ಹೆಣ್ಣು ಮಕ್ಕಳ ಭವಿಷ್ಯದಲ್ಲಿ ಮಗು ಪಡೆಯುವ ಒಂದು ಹಣೆಬರಹ ಬರ್ದೇ ಇಲ್ವೇನು ಅಂತ. ನಂತರ ಆ ರೈತ ತನ್ನ ಮಗಳ ಕಡೆಗೆ ನೋಡುತ್ತಾ ಯೋಚಿಸಲು ಪ್ರಾರಂಭ ಮಾಡಿದರು. ಮದುವೆಯಾದ ನಂತರ ಆಕೆಗೂ ಮಗುವಾಗದಿದ್ರೆ ನಾನು ಜನರಿಗೆ ಹೇಗೆ ಮುಖ ತೋರಿಸಲಿ? ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೋ ಗೊತ್ತಿಲ್ಲ. ಆ ರೈತನು ಯಾವಾಗಲೂ ಹೊಲದಲ್ಲಿ ಕೆಲಸ ಮಾಡಲು ಹೋಗುವಾಗ ತನ್ನ ಸಹಾಯಕ್ಕಾಗಿ ತನ್ನ ಚಿಕ್ಕ ಮಗಳು ವಿಮಲಾಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು. ಹೀಗೆ ಒಂದು ದಿನ ರೈತನು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬಿಸಿಲಿನಲ್ಲಿ ಅವರು ತನ್ನ ಕೆಲಸ
ಕೆಲವು ಬಟ್ಟೆಗಳನ್ನು ತೆಗೆದುಕೊಂಡು ಹೊಲದ ಅಂಚಿನಲ್ಲಿ ಇಟ್ಟು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅವರ ಕೆಲಸ ಮುಗಿದ ನಂತರ ರೈತನು ತನ್ನ ಮಗಳು ವಿಮಲಾಳನ್ನು ಕರೆದು, ಮಗಳೇ ವಿಮಲಾ, ಅಲ್ಲಿ ನಾನು ಇಟ್ಟಿರುವ ಬಟ್ಟೆಗಳನ್ನು ತೆಗೆದುಕೊಂಡು ಬಾ ಅಮ್ಮ. ರೈತನ ಮಾತಿನಂತೆ ಆಕೆ ಬಟ್ಟೆಗಳನ್ನು ತರಲು ಹೋದಳು. ಆಗ ಅವರು ಕಂಡಿದ್ದು ತಂದೆಯ ಬಟ್ಟೆಗಳ ಮೇಲೆ ಒಂದು ಸರ್ಪ ಕುಳಿತಿತ್ತು. ಆಕೆ ಆ ಸರ್ಪವನ್ನು ಎತ್ತಲು ಇಷ್ಟಪಡಲಿಲ್ಲ. ಆದ್ದರಿಂದ ಆಕೆ ಮತ್ತೆ ತನ್ನ ತಂದೆಯ ಬಳಿ ಹೋಗಿ, ಅಪ್ಪ, ನಿಮ್ಮ ಬಟ್ಟೆಗಳ ಮೇಲೆ ಒಂದು ಸರ್ಪ ಇದೆ, ಈಗ ನೀವೇ ಹೇಳಿ ನಾನು ಏನು ಮಾಡಬೇಕು ಎಂದು ಕೇಳಿದಳು. ತನ್ನ ಮಗಳ ಮಾತನ್ನು ಕೇಳಿದ ಆ ರೈತ ತನ್ನ ಮಗಳಿಗೆ, ಮಗಳೇ, ಆ ಹಾವನ್ನು ಅಲ್ಲಿಂದ ಎಚ್ಚರಿಕೆಯಿಂದ ತೆಗೆದು ಎಸೆದು ಬಿಡು ಮತ್ತು ನನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾ ಎಂದರು. ಇಷ್ಟು ಹೇಳಿ ಆ ರೈತ ಹೊಲದಿಂದ ಮನೆ ಕಡೆಗೆ ಹೊರಟು ಹೋದರು. ಮುಂದಿನ ಕಥೆಯನ್ನು ಹೇಳುತ್ತಾ ಭಗವಾನ್ ಶಿವ ಪಾರ್ವತಿಗೆ ಹೇಳಿದನು. ಆ ಹುಡುಗಿ ತನ್ನ ತಂದೆಯ ಮಾತನ್ನು ಕೇಳಿ ಆ ಸರ್ಪದ ಬಳಿ ಹೋದರು ಮತ್ತು ಬಹಳ ಮಧುರ ಸ್ವರದಲ್ಲಿ, ನಾಗರಾಜ, ಸರ್ಪ, ನಿಮಗೆ ಮೃದುವಾದ ಹಾಸಿಗೆಯಂತಹ ಸ್ಥಳ ಬೇಕೇ ಎಂದು ಕೇಳಿದರು. ವಿಮಲ ಬಾಯಿಯಿಂದ ಈ ಮಾತು ಕೇಳಿ ಆ ಸರ್ಪ ಬಹಳ ಸ್ನೇಹಪರ ಕಣ್ಣುಗಳಿಂದ ವಿಮಲ ಕಡೆ ನೋಡಿತು. ಆ ಸರ್ಪವನ್ನು ನೋಡಿ ವಿಮಲ ಇದು ಏನೋ ಹೇಳಲು ಬಯಸುತ್ತಿದೆ ಎಂದು ಅರ್ಥ ಮಾಡಿಕೊಂಡಳು. ನಂತರ ಆಕೆ ಆ ಸರ್ಪದ ಭಾವವನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ಹುಲ್ಲು ಸಂಗ್ರಹಿಸಿ ಒಂದು ಆಸನವನ್ನ ಮಾಡಿದಳು ಮತ್ತು ಅದರ ಮೇಲೆ ಆ ಸರ್ಪವನ್ನ ಕೂರಿಸಿದಳು. ನಂತರ ಆ ಸರ್ಪಕ್ಕೆ, ನಾಗರಾಜ, ಈಗ ನೀವು ಈ ಮೃದುವಾದ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಿರಿ ಅಂತ ಹೇಳಿದಳು. ಇಷ್ಟು ಹೇಳಿ ರೈತನ ಮಗಳು ವಿಮಲ ತನ್ನ ತಂದೆಯ ಬಟ್ಟೆಗಳನ್ನ ತೆಗೆದುಕೊಂಡು ಮನೆಗೆ ಹೋದಳು. ಆಗ ಆ ಸರ್ಪ ವಿಮಲಾಗೆ, ಓ ಸುಂದರಿ, ನೀನು ಪ್ರತಿದಿನ ನನ್ನ ಸೇವೆಗೆ ಬರಲು ಇಷ್ಟಪಡುತ್ತೀಯಾ? ನಿಮ್ಮ ತಂದೆ ಬಡವರು, ಅವರಿಗೆ ಬಟ್ಟೆ ಸಿಗಲೆಂದು ನನ್ನನ್ನು ದೂರ ಎಸೆಯಲು ಬಯಸಿದ್ರು ಎಂದು ನನಗೆ ಕೂಡ ಗೊತ್ತು. ಓ ಸುಂದರಿ, ನೀನು ಶುದ್ಧ ಹೃದಯದ ಹುಡುಗಿ, ನೀನು ನನಗೆ ಇಷ್ಟ. ನೀನು ಪ್ರತಿದಿನ ನನ್ನನ್ನು ನಿನ್ನೊಂದಿಗೆ ಸುತ್ತಾಡಿಸಲು ಕರೆದುಕೊಂಡು ಹೋದರೆ ನಾನು ನಿನಗೆ ಸಾಕಷ್ಟು ಸಂಪತ್ತನ್ನು ಕೊಡುತ್ತೇನೆ ಅಂತ ಹೇಳಿತು. ಆಗ ಆ ಸರ್ಪ ರೈತನ ಮಗಳಿಗೆ ತನ್ನ ನಿಜವಾದ ಕಥೆಯನ್ನು ಹೇಳಿತು. ಓ ಸುಂದರಿ, ನಾನು ಒಬ್ಬ ರಾಜಕುಮಾರ. ಋಷಿ ಮಹಾತ್ಮರ ಶಾಪದಿಂದಾಗಿ ನಾನು 3 ವರ್ಷಗಳ ಕಾಲ ಸರ್ಪವಾಗಿದ್ದೇನೆ. ನೀನು 3 ವರ್ಷಗಳ ಕಾಲ ನನ್ನ ಸೇವೆ ಮಾಡಿದರೆ ನಾನು ಈ ಶಾಪದಿಂದ ಮುಕ್ತನಾಗ್ತೇನೆ ಮತ್ತು ರಾಜಕುಮಾರನಾದ ನಂತರ ನಾನು ನಿನ್ನನ್ನು ಮದುವೆಯಾಗ್ತೇನೆ. ಆ ಸರ್ಪದ ಮಾತನ್ನು ಕೇಳಿ ಒಪ್ಪಿಕೊಂಡು ವಿಮಲ ಪ್ರತಿದಿನ ಅದನ್ನು ಆಟ ಆಡಿಸ್ತಾ ಇದ್ಲು, ಸುತ್ತಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ಲು. ಮತ್ತು ಆ ಸರ್ಪಕ್ಕೆ, ಓ ರಾಜಕುಮಾರ, ನಿಮ್ಮ ಷರತ್ತು ನನಗೆ ಒಪ್ಪಿಗೆ ಇದೆ, ನೀವು ಹೇಳಿದಂತೆ ನಾನು ಈಗ ಮಾಡುತ್ತೇನೆ ಎಂದು ಹೇಳಿದಳು. ಇಷ್ಟು ಹೇಳಿ ಆ ಸರ್ಪಕ್ಕೆ ಮಾತು ಕೊಟ್ಟು ತನ್ನ ಮನೆಗೆ ಹೋದಳು ಮತ್ತು ಮರುದಿನ ಬೆಳಿಗ್ಗೆ ಎದ್ದು ತನ್ನ ತಂದೆಯ ಬಳಿ ಹೋಗಿ, ಅಪ್ಪ, ನಾನು ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿದ್ದೇನೆ, ಆದರೆ ನಾನು ನನ್ನ ಮತ್ತು ನಿಮ್ಮ ಬಡತನವನ್ನು ನೋಡಿದ್ದೇನೆ ಅಂತ ಹೇಳಿದ್ದು. ನಾನು ಬಹಳ ಸಮಯದಿಂದ ಮನೆಯಲ್ಲಿಯೇ ಇದ್ದೇನೆ. ಈಗ ನಾನು ಜಗತ್ತಿನಲ್ಲಿ ನನ್ನ ಅದೃಷ್ಟವನ್ನು ಪರೀಕ್ಷಿಸಲು ಹೊರಟಿದ್ದೇನೆ. ದಯವಿಟ್ಟು ನನಗೆ ಹೋಗಲು ಅನುಮತಿ ಕೊಡಿ ಅಂತ ತನ್ನ ಮಗಳು ಹೇಳಿದ್ದನ್ನು ಕೇಳಿ ರೈತನಿಗೆ ಕೋಪ ಬಂದಿತು. ತನ್ನ ಯಾವ ಮಗಳನ್ನು ಎಲ್ಲಿಗೂ ಕಳಿಸಲು ಅವರು ಬಯಸಲಿಲ್ಲ. ಹಾಗಾಗಿ ಅವರು ತನ್ನ ಮಗಳಿಗೆ ಹೋಗಲು ಅನುಮತಿ ನೀಡಲಿಲ್ಲ. ಆದರೆ ರೈತನ ಮಗಳು ವಿಮಲ ತನ್ನ ತಂದೆಯೊಂದಿಗೆ ಹಠ ಮಾಡಿ ಮನೆಯಿಂದ ಹೊರಟು ಆ ಸರ್ಪವನ್ನು ಭೇಟಿಯಾಗಲು ಹೊರಟಳು. ಏಕೆಂದರೆ ಆಕೆ ಆ ಸರ್ಪಕ್ಕೆ ಮಾತು ಕೊಟ್ಟಿದ್ಲು. ಸ್ವಲ್ಪ ಸಮಯದ ನಂತರ ಆಕೆ ಸರ್ಪದ ಬಳಿ ತಲುಪಿದ್ಲು. ವಿಮಲಾಳನ್ನು ನೋಡಿ ಸರ್ಪ ಬಹಳ ಸಂತೋಷಗೊಂಡಿತು ಮತ್ತು ಈಗ ನೀನು ಬಂದಿದ್ದೀಯಲ್ಲ, ನನ್ನನ್ನು ಸ್ವಲ್ಪ ಅತ್ತಿತ್ತ ಸುತ್ತಾಡಿಸಲು ಕರೆದುಕೊಂಡು ಹೋಗು ಅಂತ ಹೇಳಿತು. ನಂತರ ರೈತನ ಮಗಳು ಹಾಗೆಯೇ ಮಾಡಿದ್ಲು. ಆಕೆ ಆ ಸರ್ಪವನ್ನು ತನ್ನೊಂದಿಗೆ ತೆಗೆದುಕೊಂಡು ಅದನ್ನು ಸುತ್ತಾಡಿಸಲು ಕರೆದುಕೊಂಡು ಹೋದ್ಲು. ಆ ಸರ್ಪವನ್ನು ಸುತ್ತಾಡಿಸಿದ ನಂತರ ಆಕೆ ಅದನ್ನು ಮತ್ತೆ ಕಾಡಿಗೆ ಕರೆತಂದಾಗ ಆಕೆ ತನ್ನ ಮುಂದೆ ಒಂದು ಭವ್ಯವಾದ ಅರಮನೆಯ ಇದ್ದಂತೆ ಕಾಡಿನಲ್ಲಿ ಕಾಣಿಸಿಕೊಂಡಿರುವುದನ್ನು ನೋಡಿದಳು.
ಆ ಅರಮನೆಯಲ್ಲಿ ಒಂದು ದೊಡ್ಡ ಕೋಣೆ ಇತ್ತು. ಅದು ವಿವಿಧ ರೀತಿಯ ತಿಂಡಿಗಳಿಂದ ಅಲಂಕೃತವಾಗಿತ್ತು. ಇಂತಹ ಆಹಾರವನ್ನು ಆ ರೈತನ ಮಗಳು ತನ್ನ ಇಡೀ ಜೀವನದಲ್ಲಿ ಎಂದಿಗೂ ನೋಡಿರಲಿಲ್ಲ. ನಂತರ ಆ ರೈತನ ಮಗಳು ಹೊಟ್ಟೆ ತುಂಬ ಊಟ ಮಾಡಿದಳು. ಊಟ ಮಾಡಿದ ನಂತರ ಆಕೆ ಮಲಗಲು ತನ್ನ ಹಾಸಿಗೆಗೆ ಹೊರಟಳು. ಪ್ರತಿದಿನ ಆಕೆ 1-2 ಗಂಟೆಗಳ ಕಾಲ ಆ ಸರ್ಪವನ್ನು ತನ್ನೊಂದಿಗೆ ಇಟ್ಟುಕೊಂಡಿರ್ತಾ ಇದ್ಲು. ನಂತರ ಅರಮನೆಗೆ ಹೋಗ್ತಾ ಇದ್ಲು. ಆಕೆ ಹೀಗೆ ಮಾಡ್ತಾವನ್ನ ಎಲ್ಲವನ್ನು ಸಿದ್ಧವಾಗಿ ಇಡಲಾಗುತ್ತಿತ್ತು ಮತ್ತು ಆಕೆಗಾಗಿ ಅರಮನೆಯಲ್ಲಿ ಅದ್ಭುತ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಹೀಗೆ ನಿಧಾನವಾಗಿ 1 ವರ್ಷ ಕಳೆದ ನಂತರ ಒಂದು ದಿನ ರೈತನ ಮಗಳು ಆ ಸರ್ಪಕ್ಕೆ, ಓ ನಾಗರಾಜ, ನಾನು ಬಹಳ ದಿನಗಳಿಂದ ನನ್ನ ಕುಟುಂಬದಿಂದ ದೂರ ಇದ್ದೇನೆ. ಈಗ ನಾನು ಅವರನ್ನು ಒಮ್ಮೆ ಭೇಟಿಯಾಗಬೇಕು ಅಂತ ಹೇಳಿದಳು. ವಿಮಲಾಳ ಮಾತನ್ನು ಕೇಳಿ ಆ ಸರ್ಪ ವಿಮಲಾಳಿಗೆ ತನ್ನ ತಂದೆಯನ್ನು ಭೇಟಿಯಾಡಲು ಅನುಮತಿ ನೀಡಿ ಮರುದಿನವೇ ಹಿಂದಿರುಗಲು ಹೇಳಿತು. ಹೀಗೆ ರೈತನ ಮಗಳು ತನ್ನ ತಂದೆ ಮತ್ತು ತನ್ನ 2 ಸಹೋದರಿಯರಿಗೆ ಚಿನ್ನ, ಬೆಳ್ಳಿ, ಆಭರಣಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ತನ್ನ ಮನೆಗೆ ಹೊರಟಳು. ಸ್ವಲ್ಪ ಸಮಯದ ನಂತರ ಆಕೆ ಇಷ್ಟು ಸಂಪತ್ತಿನೊಂದಿಗೆ ತನ್ನ ತಂದೆಯ ಬಳಿ ತಲುಪಿದಾಗ ಆಕೆಯ ತಂದೆ ಮತ್ತು ಆಕೆಯ ಸಹೋದರಿಯರು ಇಷ್ಟೊಂದು ಸಂಪತ್ತನ್ನು ನೋಡಿ ಆಶ್ಚರ್ಯಚಕಿತರಾದರು. ಇಷ್ಟೊಂದು ಸಂಪತ್ತು ಎಲ್ಲಿಂದ ಸಿಕ್ಕಿತು? ಇದರ ಮಾಲೀಕ ಯಾರು ಎಂದು ಅವರೆಲ್ಲ ತಿಳಿದುಕೊಳ್ಳಲು ಬಯಸಿದರು. ಆದರೆ ಆ ಹುಡುಗಿ ಅವರಿಗೆ ಏನನ್ನೂ ಹೇಳಲಿಲ್ಲ, ಏಕೆಂದರೆ ಆ ಸರ್ಪವು ವಿಮಲಾಳಿಗೆ ಈ ವಿಷಯವನ್ನು ಹೇಳುವುದನ್ನು ನಿಷೇಧ ಮಾಡಿತು. ರೈತ ಸತ್ಯವನ್ನು ತಿಳಿದುಕೊಳ್ಳಲು ವಿಮಲಾಳನ್ನು ಹಲವು ಬಾರಿ ಕೇಳಿದ, ಆದರೆ ವಿಮಲಾ ತನ್ನ ತಂದೆಗೆ ಏನನ್ನೂ ಹೇಳಲಿಲ್ಲ. ಆಗ ರೈತನಿಗೆ ಕೋಪ ಬಂದು ವಿಮಲಾಳನ್ನು ತುಂಬ ಹೊಡೆದರು. ಅಷ್ಟೊಂದು ಹೊಡೆತದಿಂದ ನಂತರವೂ ವಿಮಲಾ ಏನನ್ನೂ ಹೇಳಲಿಲ್ಲ. ಮರುದಿನ ಬೆಳಿಗ್ಗೆ ವಿಮಲಾ ಆ ಸರ್ಪದ ಬಳಿ ಮತ್ತೆ ಕಾಡಿಗೆ ಹೊರಟಳು ಮತ್ತು ಆ ಸರ್ಪವನ್ನು ಪ್ರತಿದಿನ 1 ಅಥವಾ 2 ಗಂಟೆಗಳ ಕಾಲ ಸುತ್ತಾಡಲು ಹೊರಗಡೆ ಕರೆದುಕೊಂಡು ಹೋಗ್ತಾ ಇದ್ಲು. ಹೀಗೆ 2ನೇ ವರ್ಷದ ಕೊನೆಯಲ್ಲಿ ಆಕೆ ಮತ್ತೊಮ್ಮೆ ತನ್ನ ತಂದೆ ಮತ್ತು ತನ್ನ ಸಹೋದರಿಯರನ್ನ ಭೇಟಿಯಾಗಲು ಹೋದರು ಮತ್ತು ಇದೇ ರೀತಿ 3ನೇ ವರ್ಷ ಕೊನೆಯಲ್ಲಿಯೂ ಸಹ ಅವರನ್ನು ಭೇಟಿಯಾಗಲು ಹೋದರು. ರೈತನ ಮಗಳು 3ನೇ ಬಾರಿ ಈ ಸರ್ಪವನ್ನು ಭೇಟಿ ಮಾಡಿ ತನ್ನ ತಂದೆ ಮತ್ತು ತನ್ನ ಸಹೋದರಿಯರನ್ನ ಭೇಟಿಯಾಗಲು ಹೋಗುವ ಮೊದಲು ಸರ್ಪವು ವಿಮಲಾಳಿಗೆ, ನೀನು ಹಿಂದಿರುಗಿಸಬೇಕು, ನಾಳೆಯ ತನಕ ನಿಮ್ಮ ತಂದೆಯ ಮನೆಯಲ್ಲಿ ಇರಬೇಡ ಎಂದು ಹೇಳಿತು. ಸರ್ಪದ ಮಾತನ್ನು ಕೇಳಿ ಆ ಹುಡುಗಿ ಅದಕ್ಕೆ ಮಾತು ಕೊಟ್ಟು ಆ ಸರ್ಪವನ್ನು ಬಿಟ್ಟು ಹೊರಟು ಹೋದಳು. ಅತ್ತ ಆ ಹುಡುಗಿ ತನ್ನ ತಂದೆಯ ಬಳಿ ತಲುಪಿದಾಗ ಆಕೆ ತನ್ನ ತಂದೆ ಮತ್ತು ಆಕೆಯ ಸಹೋದರಿಯರು ತನ್ನೊಂದಿಗೆ ತರುವ ಸಂಪತ್ತನ್ನು ನಿಜವಾದ ಮಾಲೀಕ ಯಾರು ಮತ್ತು ನಿನ್ನ ಯಾರ ಬಳಿ ಕೆಲಸ ಮಾಡ್ತೀಯಾ ಎಂಬುದರ ಬಗ್ಗೆ ಒತ್ತಾಯಿಸಿದ್ರು. ತನ್ನ ತಂದೆ ಮತ್ತು ಸಹೋದರಿಯರು ಕೇಳಿದಾಗ ವಿಮಲಾ ಅವರಿಗೆ ಏನನ್ನೂ ಹೇಳಲಿಲ್ಲ. ಈ ವಿಷಯದಿಂದ ಆಕೆಯ ತಂದೆಗೆ ಕೋಪ ಬಂದು ವಿಮಲಾಳನ್ನು ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ಬಂದಿ ಮಾಡಿದರು. ಹೇಗೋ ವಿಮಲಾ ಕೋಣೆಯಿಂದ ಹೊರಗೆ ಬಂದು ಕಾಡಿಗೆ ಓಡಿ ಹೋದಳು. ಆದರೆ ಆಕೆ ಮನೆಯಿಂದ ಕಾಡಿಗೆ ಹಿಂದಿರುಗುವಷ್ಟರಲ್ಲಿ ಬಹಳ ತಡ ಆಗಿತ್ತು. ಆ ಸರ್ಪ ಅಲ್ಲಿ ಇರಲಿಲ್ಲ. ಆಕೆ ಗಾಬರಿಗೊಂಡು ಅತ್ತಿತ್ತ ಸರ್ಪವನ್ನು ಹುಡುಕತೊಡಗಿದಳು. ಆಕೆ ಕಾಡಿನಲ್ಲಿ ಎಲ್ಲೆಡೆ ಹುಡುಕಿದರೂ ಆದರೆ ಆ ಸರ್ಪ ಮಾತ್ರ ಆಕೆಯ ಕೈಗೆ ಸಿಗಲಿಲ್ಲ. ಮತ್ತೆ ಆಕೆ ಆ ಸರ್ಪದೊಂದಿಗೆ ವಾಸಿಸುತ್ತಿದ್ದ ಅರಮನೆಯು ಸಹ ಮಾಯ ಆಗಿತ್ತು. ಫ್ರೆಂಡ್ಸ್, ಆಕೆ ತನ್ನ ತಂದೆಯ ಮನೆಗೆ ಹೋದ ದಿನವೇ ಆ ಸರ್ಪದ ಶಾಪದ 3 ವರ್ಷಗಳು ಮುಗಿದಿದ್ದವು ಮತ್ತು ಆ ಸರ್ಪವು ಮತ್ತೆ ರಾಜಕುಮಾರನ ರೂಪಕ್ಕೆ ಬಂದಿತ್ತು ಮತ್ತು ಅದು ತನ್ನ ರಾಜ್ಯಕ್ಕೆ ಹಿಂದಿರುಗಿ ಹೊರಟು ಹೋಯಿತು. ಇತ್ತ ಕಾಡಿನಲ್ಲಿ ಆ ಸರ್ಪ ಸಿಗದೆ ವಿಮಲಾ ತುಂಬ ದುಃಖಿತಳಾದಳು ಮತ್ತು ತನ್ನ 2 ಸಹೋದರಿಯರು ಹಾಗೂ ತಂದೆಯನ್ನು ಶಪಿಸಲು ಪ್ರಾರಂಭಿಸುತ್ತಾಳೆ. ಇಂದು ನನ್ನ ತಂದೆ ಮತ್ತು ಸಹೋದರಿಯರು ನನ್ನನ್ನು ಬಂಧಿಸದಿದ್ದರೆ ನಾಗರಾಜ ರೂಪಿಯಾದ ರಾಜಕುಮಾರ ನನ್ನ ಬಳಿ ಯಾವಾಗಲೂ ಇರುತ್ತಿದ್ದ ಎಂದು ಆಕೆ ಹೇಳಿ ಅಳ್ತಾ ಕೂತ್ಕೋತಾಳೆ. ನಂತರ ಆಕೆ ತನ್ನ ಮನಸ್ಸಿನಲ್ಲಿ ಆ ಸರ್ಪ ಹೇಗಾದರೂ ಹುಡುಕಲು ನಿರ್ಧಾರ ಮಾಡ್ತಾಳೆ. ಆ ಸರ್ಪವನ್ನು ಹೇಗಾದರೂ ಮಾಡಿ ಹುಡುಕಲೇಬೇಕು ಎಂದು ನಿರ್ಧರಿಸಿ ಈ ಥರ ಯೋಚನೆ ಮಾಡಿ ಆ ಸರ್ಪವನ್ನು ಹುಡುಕಲು ಹೊರಟುತ್ತಾಳೆ. ಆ ಸರ್ಪವನ್ನು ಹುಡುಕುತ್ತಾ ಆಕೆ ಕಾಡಿನಲ್ಲಿ ಒಂದು ಗುಡಿಸಲು ಸಿಗುತ್ತೆ. ಆ ಗುಡಿಸಲಿನ ಬಳಿ ತಲುಪಿ ಆಕೆ ಧ್ವನಿ ಹಾಕ್ತಾಳೆ. ಆಗ ಅದರೊಳಗೆ ಒಬ್ಬ ಮುದುಕಿ ಹೊರಗೆ ಬರ್ತಾಳೆ. ವಿಮಲಾ ಆ ಮುದುಕಿಯ ಬಳಿ ರಾತ್ರಿ ಇರಲು ಆಶ್ರಯವನ್ನು ಕೇಳ್ತಾಳೆ ಮತ್ತು ಮುದುಕಿಗೆ ಎಲ್ಲವನ್ನು ಹೇಳ್ತಾಳೆ. ಆಗ ಮುದುಕಿ ಆಕೆಯನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾಳೆ ಮತ್ತು ಇರಲು ಆಶ್ರಯ ಕೂಡ ಕೊಡ್ತಾಳೆ. ಮರುದಿನ ಆಕೆ ಮುದುಕಿಯಿಂದ ವಿದಾಯ ಪಡೆದುಕೊಂಡು ಹೋಗುವಾಗ ಮುದುಕಿ ವಿಮಲಾಳಿಗೆ 3 ಸೇಬುಗಳನ್ನು ನೀಡ್ತಾರೆ
ಮೊದಲ ಸೇಬಿನಲ್ಲಿ ಚಿನ್ನದ ತಟ್ಟೆ ಇದೆ, ಎರಡನೇ ಸೇಬಿನಲ್ಲಿ ಚಿನ್ನದ ಉಂಗುರ ಇದೆ ಮತ್ತು ಮೂರನೇ ಸೇಬಿನಲ್ಲಿ ನವರತ್ನಗಳಿಂದ ಕೂಡಿದ ಹಾರ ಇದೆ ಅಂತ ಹೇಳ್ತಾರೆ. ಸೇಬುಗಳನ್ನು ಕೊಟ್ಟು ರಾಜಕುಮಾರನ ಬಳಿ ತಲುಪಲು ಆ ರೈತನ ಮಗಳಿಗೆ ಮುಂದಿನ ಮಾರ್ಗವನ್ನು ಸಹ ಹೇಳ್ತಾರೆ. ಅದರ ನಂತರ ವಿಮಲಾ ಆ ಮುದುಕಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಹೀಗೆ ರೈತನ ಮಗಳು 3 ಸೇಬುಗಳನ್ನು ತೆಗೆದುಕೊಂಡು ಮುಂದೆ ಹೋಗ್ತಾರೆ. ನಡೆಯುತ್ತಾ ನಡೆಯುತ್ತಾ ದಾರಿಯಲ್ಲಿ ಆಕೆಗೆ ಒಂದು ಹಿಮ ಪರ್ವತ ಸಿಗುತ್ತೆ. ಆ ಪರ್ವತವನ್ನು ನೋಡಿ ಆಕೆ ಭಯಭೀತ ಆಗ್ತಾರೆ. ಆ ಹಿಮ ಪರ್ವತವನ್ನು ಹೇಗೆ ದಾಟುವುದು ಎಂದು ಆಕೆಗೆ ಅರ್ಥ ಆಗೋದಿಲ್ಲ. ಆಗ ಆಕೆಗೆ ಸ್ವಲ್ಪ ದೂರದಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾರೆ. ಆಗ ಆಕೆ ಆ ವ್ಯಕ್ತಿಯ ಬಳಿ ಹೋಗಿ ಸಹಾಯ ಕೇಳ್ತಾರೆ. ಆ ವ್ಯಕ್ತಿ ಆಕೆಯ ಮೇಲೆ ದಯೆ ತೋರಿ ಆ ಪರ್ವತವನ್ನು ಏರಲು ಆಕೆಗೆ ಒಂದು ಉಪಕರಣವನ್ನು ಮಾಡಿಕೊಡ್ತಾರೆ. ಆ ಉಪಕರಣದ ಸಹಾಯದಿಂದ ಆಕೆ ಪರ್ವತವನ್ನು ದಾಟ್ತಾರೆ. ಫ್ರೆಂಡ್ಸ್, ಪರ್ವತವನ್ನು ದಾಟಿದ ತಕ್ಷಣ ವಿಮಲಾಳಿಗೆ ಒಂದು ಅತ್ಯಂತ ಸುಂದರವಾದ ರಾಜ್ಯ ಕಾಣಿಸುತ್ತೆ. ಅಲ್ಲಿ ಆ ರಾಜಕುಮಾರ ವಾಸ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಇದು ಅದೇ ರಾಜಕುಮಾರನ ರಾಜ್ಯ ಆಗಿತ್ತು. ಶಾಪದಿಂದಾಗಿ ಸರ್ಪವಾಗಿದ್ದ ಆ ರಾಜ ಈಗ ರಾಜ ಆಗಿದ್ದ. ವಿಮಲಾ ಪ್ರತಿದಿನ ಅದನ್ನು ಕಾಡಿನಲ್ಲಿ ಸುತ್ತಾಡಿಸಲು ಕರೆದುಕೊಂಡು ಹೋಗ್ತಾ ಇದ್ರಲ್ವಾ. ಇತ್ತ ಆ ರಾಜಕುಮಾರನು ಮೊದಲೇ ವಿವಾಹವಾಗಿದ್ದ. ಅವರಿಗೆ ಒಬ್ಬ ಸುಂದರವಾದ ಪತ್ನಿ ಕೂಡ ಇದ್ರು. ಮುಂದೆ ಶಿವ ಹೇಳ್ತಾರೆ, ದೇವಿ, ಆ ರಾಜಕುಮಾರನು ಸರ್ಪದಿಂದ ಮನುಷ್ಯನಾಗಿ ಹಲವು ವರ್ಷಗಳ ಕಾಲ ಕಳೆದಿದ್ವು. ಹಾಗಾಗಿ ಆತನು ರೈತನ ಮಗಳು ವಿಮಲಾಳನ್ನು ಮರೆತು ಹೋಗಿದ್ದ. ಆ ರಾಜಕುಮಾರನಿಗೆ ಯಾವುದೇ ಮಕ್ಕಳಿಲ್ಲ. ಆದರೆ ಅವರ ಹೆಂಡತಿ ಎಲ್ಲ ಆಸ್ತಿಯನ್ನು ತನ್ನ ಕುಟುಂಬದವರಿಗೆ ಕೊಡಿಸಲು ಬಯಸಿದ್ರು. ಏಕೆಂದರೆ ಆಕೆಗೆ ರಾಜಕುಮಾರನಿಂದ ಮೇಲೆ ಹೆಚ್ಚು ಮೋಹವಿತ್ತು. ಇತ್ತ ರಾಜಕುಮಾರನು ಸಹ ಮಗನಿಲ್ಲದ ಕಾರಣ ತುಂಬ ಚಿಂತಿತ ಆಗಿದ್ದ. ರೈತನ ಮಗಳಿಗೆ ಈ ಎಲ್ಲ ವಿಷಯಗಳು ತಿಳಿದಾಗ ಆಕೆ ವೇಷ ಧರಿಸಿ ಅರಮನೆಗೆ ಹೋದಳು ಮತ್ತು ರಾಣಿಯ ಬಳಿ ಕೆಲಸ ಕೇಳಿದಳು. ರಾಣಿಯು ಪ್ರತಿದಿನ ಅರಮನೆಯಲ್ಲಿ ಉಳಿದುಕೊಂಡು ನಮಗಾಗಿ ಹಾಸಿಗೆಗಳನ್ನು ತಯಾರಿಸಬೇಕು ಅಂತ ಆಜ್ಞೆ ಮಾಡಿದರು. ಆಕೆಗೆ ಈ ಕೆಲಸ ಕೊಟ್ಟರು. ಫ್ರೆಂಡ್ಸ್, ನಂತರ ಆ ರಾಣಿ ವಿಮಲಾಳನ್ನು ಅರಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಂಡರು. ಕೆಲಸ ಸಿಕ್ಕ ನಂತರ ವಿಮಲಾ ಆ ಮುದುಕಿ ನೀಡಿದ ಮೊದಲ ಸೇಬನ್ನು ಒಡೆದರು. ಆಕೆಗೆ ಸೇಬನ್ನು ಒಡೆಯುತ್ತಿದ್ದಂತೆ ಅದರಿಂದ ಚಿನ್ನದ ತಟ್ಟೆಯು ಎದ್ದು ಹೊರ ಬಂದಿತು. ರಾಣಿ ಆ ತಟ್ಟೆಯನ್ನು ನೋಡಿದಾಗ ಆಕೆಗೆ ಆ ತಟ್ಟೆ ತುಂಬ ಇಷ್ಟವಾಯಿತು. ರಾಣಿ ವಿಮಲಾಳಿಗೆ, ಓ ದಾಸಿ, ನಾನು ನಿನ್ನ ತಟ್ಟೆಯನ್ನು ನಿನ್ನಿಂದ ಖರೀದಿಸಲು ಬಯಸುತ್ತೇನೆ ಅಂತ ಹೇಳಿದಳು. ರಾಣಿಯ ಮಾತನ್ನು ಕೇಳಿ ವಿಮಲಾ, ರಾಣಿ, ನಾನು ಈ ತಟ್ಟೆಯನ್ನು ನಿಮಗೆ ಒಂದು ಷರತ್ತಿನ ಮೇಲೆ ಮಾತ್ರ ಕೊಡಬಲ್ಲೆ. ನನ್ನ ಷರತ್ತು ನಿಮಗೆ ಒಪ್ಪಿಗೆಯಾದರೆ ದಯವಿಟ್ಟು ಹೇಳಿ ಅಂತ ಹೇಳಿದರು. ಆಗ ರಾಣಿ ವಿಮಲಾಳಿಗೆ, ಓ ದಾಸಿ, ನಿನ್ನ ಷರತ್ತು ಏನು, ನನಗೆ ಹೇಳು ಅಂತ ಹೇಳಿದರು. ಆಗ ವಿಮಲಾ ತನ್ನ ಷರತ್ತನ್ನು ಹೇಳುತ್ತಾ, ರಾಣಿ, ನೀವು ನನಗೆ ಒಂದು ರಾತ್ರಿ ನಿಮ್ಮ ಪತಿಯೊಂದಿಗೆ ಮಲಗಲು ಅನುಮತಿ ಕೊಡಬೇಕು. ಹಾಗಿದ್ದರೆ ಮಾತ್ರ ನಾನು ಈ ತಟ್ಟೆಯನ್ನು ನಿಮಗೆ ಕೊಡುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಆದರೆ ಇದು ನನ್ನ ಏಕೈಕ ಷರತ್ತು ಅಂತ ಹೇಳಿದ್ಲು. ರಾಣಿ ವಿಮಲಾಳನ ಮಾತುಗಳನ್ನು ಕೇಳಿ ಒಪ್ಪಿಕೊಂಡ್ರು. ಏಕೆಂದರೆ ಆಕೆಗೆ ಆ ಚಿನ್ನದ ತಟ್ಟೆ ತುಂಬ ಇಷ್ಟವಾಗಿತ್ತು. ನಂತರ ಸಂಜೆಯಾಗುತ್ತಿದ್ದಂತೆ ರಾಣಿ ರಾಜನಿಗೆ ನಿದ್ರೆಯ ಔಷಧಿಯನ್ನು ಕೊಟ್ಟರು. ಇದರಿಂದಾಗಿ ರಾಜನಿಗೆ ಗಾಢ ನಿದ್ದೆ ಬಂದು ಅವರು ಮಲಗಿದ್ರು. ರಾಜ ಮಲಗಿದ ನಂತರ ರಾಣಿ ರೈತನ ಮಗಳನ್ನು ರಾಜನ ಮಲಗುವ ಕೋಣೆಗೆ ಕರೆದುಕೊಂಡು ಹೋಗಿ ರಾಜನ ಬಳಿ ಬಿಟ್ಟು ಬಂದಳು. ಇತ್ತ ರೈತನ ಮಗಳು ವಿಮಲಾ ರಾಜನ ಸಮೀಪ ಹೋಗಿ ಹಾಸಿಗೆಯ ಮೇಲೆ ಕುಳಿತು ಗಟ್ಟಿಯಾಗಿ ಅಳಲು ಶುರು ಮಾಡಿದಳು ಮತ್ತು, ಓ ರಾಜಕುಮಾರ, ನೀನು ನನ್ನೊಂದಿಗೆ ಏಕೆ ಮೋಸ ಮಾಡಿದೆ? ನಾನು 3 ವರ್ಷಗಳ ಕಾಲ ನಿನ್ನ ಸೇವೆ ಮಾಡಿದ್ದೇನೆ. ನಿನ್ನಿಂದಾಗಿ ನಾನು ನನ್ನ ತಂದೆ ಮತ್ತು ಸಹೋದರಿಯರಿಂದ ಹೊಡೆತ ತಿಂದಿದ್ದೇನೆ ಮತ್ತು ಕಠಿಣ ಮಾತುಗಳನ್ನು ಕೂಡ ಕೇಳಬೇಕಾಯಿತು. ನಾನು ಹಿಮಪರ್ವತವನ್ನು ಏರಿ ನಿನ್ನ ಬಳಿ ಬರಬೇಕಾಯಿತು. ನೀನು ನನ್ನ ಈ ಉಪಕಾರವನ್ನು ಹೇಗೆ ಮರೆತು ಬಿಟ್ಟಿದೀಯಾ?
ನೀನು ನನ್ನನ್ನು ಮದುವೆಯಾಗುವುದಾಗಿ ವಾಗ್ದಾನ ಮಾಡಿದ್ದೆ. ನೀನು ನಿನ್ನ ವಾಗ್ದಾನವನ್ನು ಮುರಿದು ಬಿಟ್ಟಿದ್ದೀಯಾ? ಇಲ್ಲಿ ನೀನು ನಿನ್ನ ಪತ್ನಿಯೊಂದಿಗೆ ಅರಮನೆಯಲ್ಲಿ ಸುಖವಾಗಿ ಜೀವನ ಮಾಡ್ತಿದ್ದೀಯಾ? ನೀನು ನನ್ನನ್ನು ಸ್ವಲ್ಪವೂ ಕಾಯಲಿಲ್ಲ ಅಲ್ವಾ? ನಾನು ಬರಲಿಕ್ಕೆ ಅಷ್ಟೇ ರಾಜಕುಮಾರ ನಿದ್ದೆಯಲ್ಲಿದ್ದರು, ಏಕೆಂದರೆ ರಾಣಿ ಅವರಿಗೆ ನಿದ್ದೆಯ ಮಾತ್ರೆಯನ್ನು ಕೊಟ್ಟಿದ್ರು. ಇದರಿಂದಾಗಿ ಅವರು ಆ ರೈತನ ಮಗಳೊಂದಿಗೆ ಮಾತನಾಡಲು ಸಾಧ್ಯ ಆಗಲಿಲ್ಲ. ಹೀಗೆ ರೈತನ ಮಗಳು ತನ್ನ ಮಾತುಗಳನ್ನು ಆಡುತ್ತಲೇ ಇದ್ದರು. ಆದರೆ ರಾಜಕುಮಾರ ಮಲಗಿದ್ರು ಮತ್ತು ಆಕೆ ಯಾವುದೇ ಮಾತಿಗೂ ಉತ್ತರಿಸಲಿಲ್ಲ. ರೈತನ ಮಗಳು ವಿಮಲಾ ರಾಜಕುಮಾರ ತನ್ನ ಮಾತನ್ನು ಕೇಳ್ತಾ ಇದ್ದಾರೆ ಅಂತ ಭಾವಿಸಿದ್ಲು. ಆದರೆ ಯಾವುದೇ ಉತ್ತರ ಮಾತ್ರ ಬರಲೇ ಇಲ್ಲ. ಹೀಗೆ ರಾಜಕುಮಾರನೊಂದಿಗೆ ಮಾತನಾಡುತ್ತಲೇ ಬೆಳಗಾಗೋಯಿತು. ಬೆಳಗಾಗುತ್ತಿದ್ದಂತೆ ರಾಣಿ ರಾಜಕುಮಾರನ ಕೋಣೆಗೆ ಬಂದು ಮತ್ತು ವಿಮಲಾಳನ್ನು ಮಲಗುವ ಕೋಣೆಯಿಂದ ಹೊರಗೆ ಕರೆದುಕೊಂಡು ಹೋದ್ಲು. ರಾಜನು ಅಷ್ಟು ಗಾಢ ನಿದ್ದೆಯಲ್ಲಿದ್ದರು. ಅವರಿಗೆ ಏನು ಅರ್ಥನೇ ಆಗಲಿಲ್ಲ. ಮರುದಿನ ವಿಮಲಾ ದುಃಖಿತಳಾಗಿ 2ನೇ ಸೇಬನ್ನು ತೆಗೆದುಕೊಂಡು ಅದನ್ನು ಒಡೆದ್ರು. ಅದರಿಂದ ವಜ್ರದ ಉಂಗುರ ಹೊರಬಂದಿತು. ಅದು ನೋಡಲು ತುಂಬ ಸುಂದರವಾಗಿತ್ತು. ರಾಣಿ ಆ ಉಂಗುರವನ್ನು ನೋಡಿದಾಗ ಆಕೆಯ ಮನಸ್ಸಿನಲ್ಲಿ ದುರಾಸೆ ಬಂತು ಮತ್ತು ಆಕೆ ವಿಮಲಾಳ ಬಳಿ ಅದನ್ನು ಮಾರಾಟ ಮಾಡಲು ಕೇಳಿದಳು. ಆಗ ವಿಮಲಾ ಮತ್ತೆ ರಾಣಿಯ ಮುಂದೆ ಅದೇ ಷರತ್ತನ್ನು ಇಟ್ಟಳು. ರಾಣಿ ವಿಮಲಾ ಷರತ್ತು ಒಪ್ಪಿಕೊಂಡ್ಳು ಮತ್ತು ಆಕೆಯನ್ನು ರಾಜಕುಮಾರನ ಕೋಣೆಗೆ ಕರೆದುಕೊಂಡು ಹೋಗಿ ಬಿಟ್ಬಿಟ್ಲು. ಎಲ್ಲವೂ ಮೊದಲ ರಾತ್ರಿಯಂತೆಯೇ ನಡೆಯಿತು. ರಾಜಕುಮಾರ ನಿದ್ರೆಯ ಔಷಧಿಯನ್ನು ಸೇವಿಸಿದ್ದರಿಂದ ಗಾಢ ನಿದ್ದೆಯಲ್ಲಿದ್ದರು, ಏಕೆಂದರೆ ರಾಣಿಯು 2ನೇ ರಾತ್ರಿ ಕೂಡ ಊಟದ ಜೊತೆಗೆ ಆ ಔಷಧವನ್ನು ಬೆರೆಸಿಕೊಟ್ಬಿಟ್ಟಿದ್ರು. ರೈತನ ಮಗಳು ವಿಮಲಾ ಮತ್ತೆ ರಾಜಕುಮಾರನ ಮುಂದೆ ತನ್ನ ಅದೇ ಕಥೆಯನ್ನು ಹೇಳುತ್ತಾ ಹೋದ್ಲು ಮತ್ತು ಆ ರಾಜಕುಮಾರ ಗಟ್ಟಿಯಾಗಿ ನಿದ್ದೆ ಮಾಡ್ಕೋತ ಇದ್ದ. ಈ ಬಾರಿ ರಾಜಕುಮಾರ ಪ್ರಧಾನ ಸೇವಕ ರೈತನ ಮಗಳ ಈ ಎಲ್ಲ ಮಾತುಗಳನ್ನು ಸುಮ್ಮನೆ ಕೇಳ್ತಾ ಇದ್ದ. ಮರುದಿನ ಬೆಳಿಗ್ಗೆ ಆದಾಗ ರಾಜಕುಮಾರನ ಪ್ರಧಾನ ಸೇವಕ ರಾಜಕುಮಾರನಿಗೆ ರಾತ್ರಿ ಅವರೊಂದಿಗೆ ನಡೆದ ಎಲ್ಲ ಘಟನೆಗಳನ್ನು ವಿವರಣೆ ಮಾಡಿ ಹೇಳಿದರು. ಈ ಮಾತನ್ನು ಕೇಳಿ ರಾಜಕುಮಾರನಿಗೆ ಬಹಳ ಆಶ್ಚರ್ಯ ಆಯಿತು ಮತ್ತು ಅವರಿಗೆ ತಾನು ಮಾಡಿದ ವಾಗ್ದಾನ ನೆನಪಾಯಿತು. ನಂತರ ರಾಜಕುಮಾರನು ನಾನು ಆಕೆಯನ್ನು ಭೇಟಿಯಾಗಬೇಕು ಅಂತ ಯೋಚನೆ ಮಾಡಿದರು. ಫ್ರೆಂಡ್ಸ್, ಇತ್ತ ಬೆಳಗಾಗುತ್ತಿದ್ದಂತೆ ರಾಣಿ ವಿಮಲಾಳನ್ನು ತನ್ನೊಂದಿಗೆ ತನ್ನ ಕೋಣೆಗೆ ಕರೆದುಕೊಂಡು ಹೋಗ್ಬಿಟ್ಲು. ಸ್ವಲ್ಪ ಸಮಯದ ನಂತರ ವಿಮಲಾ ಆ ಮುದುಕಿ ನೀಡಿದ 3ನೇ ಸೇಬನ್ನು ಕೂಡ ಹೊಡೆದ್ರು. ಅದರಿಂದ ಹೊಳೆಯುವ ನವರತ್ನಗಳಿಂದ ಕೂಡಿದ ಹಾರವೊಂದು ಹೊರಬಂದಿತು. ರಾಣಿ ಆ ನವರತ್ನಗಳಿಂದ ಕೂಡಿದ ಹಾರವನ್ನು ನೋಡಿದಾಗ ಆಕೆಗೆ ದುರಾಸೆ ಬಂದು ಮತ್ತು ಆಕೆ ವಿಮಲಾಳಿಗೆ, ನೀನು ನನಗೆ ಈ ನವರತ್ನಗಳಿಂದ ಕೂಡಿದ ಹಾರವನ್ನು ಕೊಟ್ಟರೆ ನಾನು ಈ ರಾತ್ರಿ ಸಹ ನಿನ್ನನ್ನು ರಾಜನೊಂದಿಗೆ ಮಲಗಲು ಬಿಡುತ್ತೇನೆ ಅಂತ ಹೇಳಿದ್ದು. ರಾಣಿಯ ಈ ಮಾತನ್ನು ಕೇಳಿ ವಿಮಲಾ ಒಪ್ಪಿಕೊಂಡಳು. ಸಂಜೆಯಾದಾಗ ರಾಣಿ ರಾಜಕುಮಾರನಿಗಾಗಿ ಊಟವನ್ನು ಬಡಿಸಿದ್ರು. ಆದರೆ ಈ ಬಾರಿ ರಾಜ ಊಟ ಮಾಡಲಿಲ್ಲ, ಏಕೆಂದರೆ ಈ ಊಟದಲ್ಲಿ ನಿದ್ರೆಯ ಔಷಧಿ ಇದೆ ಎಂದು ರಾಜನಿಗೆ ತಿಳಿದುಬಿಟ್ಟಿತ್ತು. ರಾಜನು ಊಟ ಮಾಡಿದಂತೆ ನಾಟಕ ಮಾಡಿದರು. ಇದರಿಂದ ರಾಣಿಗೆ ಅವರ ಮೇಲೆ ಯಾವುದೇ ಸಂಶಯ ಬರಲಿಲ್ಲ. ಅದರ ನಂತರ ರಾಜ ಎದ್ದು ತನ್ನ ಮಲಗುವ ಕೋಣೆಗೆ ಹೊರಟೋದ್ರು ಮತ್ತು ಸುಮ್ಮನೆ ನಟಿಸಿ ಮಲಗಿದ್ರು. ಸ್ವಲ್ಪ ಸಮಯದ ನಂತರ ರಾಣಿ ವಿಮಲಾಳನ್ನು ತನ್ನೊಂದಿಗೆ ರಾಜಕುಮಾರನು ಮಲಗುವ ಕೋಣೆಗೆ ಮತ್ತು ಆಕೆಯನ್ನು ಬಿಟ್ಟು ಹೊರಟು ಹೋದರು. ವಿಮಲಾ ದುಃಖಿತರಾಗಿ ರಾಜನ ಹಾಸಿಗೆಯ ಬಳಿ ಹೋಗಿ ಅಲ್ಲೇ ನಿಂತು ಅಳಲು ಪ್ರಾರಂಭಿಸಿದಳು. ಓ ರಾಜಕುಮಾರ, ನೀನು ನನ್ನೊಂದಿಗೆ ಹೀಗೆ ಏಕೆ ಮಾಡಿದೆ? ನಾನು 3 ವರ್ಷಗಳ ಕಾಲ ನಿಸ್ವಾರ್ಥವಾಗಿ ನಿನ್ನ ಸೇವೆ ಮಾಡಿದೆ. ನಿನ್ನನ್ನು ಭೇಟಿಯಾಗಲು ನನಗೆ ನನ್ನ ತಂದೆ ಮತ್ತು ಸಹೋದರಿಯರಿಂದ ಹೊಡೆತ ಮತ್ತು ಕಠಿಣ ಬೈಗುಳಗಳನ್ನು ತಿಂದೆ. ಆದರೆ ನೀನು ಮಾತ್ರ ನನ್ನನ್ನು ಮೋಸ ಮಾಡಿದೆ. ನಾನು ಹಿಮದ ಬೃಹತ್
ಪರ್ವತವನ್ನ ದಾಟಬೇಕಾಯಿತು. ಹಾಗೆಯೇ ನಿನ್ನನ್ನು ಹುಡುಕಲು ಕಾಡಿನಲ್ಲಿ ಅತ್ತಿತ್ತ ಅಲೆದಾಡಬೇಕಾಯಿತು. ನೀನು ಇದನ್ನೆಲ್ಲ ಹೇಗೆ ಮರೆತು ಬಿಟ್ಟೆ? ನೀನು ಇಲ್ಲಿ ನಿನ್ನ ಪತ್ನಿಯೊಂದಿಗೆ ಅರಮನೆಯಲ್ಲಿ ಸುಖವಾಗಿ ಜೀವನ ನಡೆಸುತ್ತಿದ್ದೀಯ. ಈಗ ನನ್ನ ಗತಿಯೇನು ಅಂತ ಹೇಳುತ್ತಾ ಅಳುತ್ತಾ ಇದ್ದಳು. ಹೀಗೆ ಹೇಳುತ್ತಾ ಶಿವ, ದೇವಿ, ಈ ಬಾರಿ ರಾಜನು ರೈತನ ಮಗಳ ವಿಮಲಾ ಮಾತನ್ನು ಸುಮ್ಮನೆ ಕೇಳುತ್ತಾ ಇದ್ದನು. ಆದರೆ ಅವರು ಸುಮ್ಮನೆ ಮಲಗಿದಂತೆ ನಟನೆ ಮಾಡ್ತಾ ಇದ್ರು ಮತ್ತು ಈ ಮನಸ್ಸಿನಲ್ಲಿಯೇ ಯೋಚನೆ ಪ್ರಾರಂಭಿಸಿದರು. ಒಬ್ಬರು, ನನ್ನ ರಾಣಿ, ಆಕೆಗಾಗಿ ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಆದರೆ ಆಕೆ ನನ್ನ ಸಂಪತ್ತನ್ನು ತನ್ನ ತವರು ಮನೆಗೆ ಕೊಡಲು ಬಯಸುತ್ತಾಳೆ, ನನಗೆ ಗೌರವ ಕೂಡ ನೀಡೋದಿಲ್ಲ. ಆದರೆ ಈ ಹುಡುಗಿ ತನ್ನ ಪ್ರೀತಿಯನ್ನು ಹುಡುಕುತ್ತಾ ಇಲ್ಲಿಯವರೆಗೆ ಬಂದಿದ್ದಾಳೆ ಮತ್ತು ನಾನು ಸರ್ಪ ರೂಪದಲ್ಲಿದ್ದಾಗ ಈಕೆ ಜನರ ಬಗ್ಗೆ ಚಿಂತಿಸದೆ ಹಗಲಿರುಳು ನನ್ನ ಸೇವೆ ಮಾಡಿದಳು. ಇದನ್ನೆಲ್ಲ ಯೋಚಿಸಿ ರಾಜಕುಮಾರ ತನ್ನ ಕಣ್ಣುಗಳನ್ನು ತೆರೆದು ವಿಮಲಾಳನ್ನು ಅಪ್ಪಿಕೊಂಡರು ಮತ್ತು ಆಕೆಯನ್ನ ದರ್ಬಾರಿಗೆ ಕರೆದುಕೊಂಡು ಹೋಗಿ ಎಲ್ಲದರೆದುರು ತನ್ನ ಪತ್ನಿ ಎಂದು ಸ್ವೀಕರಿಸಿದರು. ಅದರ ನಂತರ ರೈತನ ಮಗಳು ವಿಮಲಾಳೊಂದಿಗೆ ಸಂಪೂರ್ಣ ವಿಧಾನಗಳೊಂದಿಗೆ ವಿವಾಹವಾದರು ಮತ್ತು ಸಂತೋಷದ ಜೀವನವನ್ನ ನಡೆಸಿದರು. ನಂತರ ಒಂದು ದಿನ ರಾಜನ ಅರಮನೆಗೆ ಒಬ್ಬ ಸನ್ಯಾಸಿ ಮಹಾತ್ಮರು ಭಿಕ್ಷೆ ಬೇಡಲು ಬಂದರು. ವಿಮಲ ಸನ್ಯಾಸಿ ಮಹಾತ್ಮರನ್ನ ಬಹಳ ಆದರದಿಂದ ಸ್ವಾಗತ ಮಾಡಿದರು. ಅವರಿಗೆ ಊಟ ಮಾಡಿಸಿದರು ಮತ್ತು ಅನ್ನದಾನ ಮಾಡಿದ್ರು. ವಿಮಲಾಳ ಸೇವಾ ಭಕ್ತಿಯಿಂದ ಪ್ರಸನ್ನರಾದ ಸಾಧು ಮಹಾತ್ಮರು, ಓ ಪುತ್ರಿ, ನಿನ್ನ ಸೇವಾ ಭಕ್ತಿಯಿಂದ ನನಗೆ ಬಹಳ ಸಂತೋಷವಾಗಿದೆ, ನಿನಗೆ ಏನು ಬೇಕು ಕೇಳು ಅಂದರು. ಆಗ ವಿಮಲ ಕೈ ಜೋಡಿಸಿ, ಓ ಮಹಾತ್ಮರೇ, ದೇವರ ದಯದಿಂದ ನನ್ನ ಬಳಿ ಎಲ್ಲವೂ ಇದೆ, ಆದರೆ ನೀವು ನನಗೆ ಏನಾದರೂ ಕೊಡಲು ಬಯಸುವುದರೆ ಪುತ್ರ ಪ್ರಾಪ್ತಿಯ ಶುಭ ಆಶೀರ್ವಾದವನ್ನು ನೀಡಿ ಅಂತ ಹೇಳಿದಳು. ವಿಮಲಾಳ ಪ್ರಶ್ನೆಗೆ ಸಾಧು ಮಹಾತ್ಮರು, ಓ ಪುತ್ರಿ, ನೀನು ಚಿಂತಿಸಬೇಡ, ಇಂದು ನಾನು ನಿನಗೆ ಒಂದು ಹೂವಿನ ಬಗ್ಗೆ ಹೇಳಲು ಹೊರಟಿದ್ದೇನೆ. ಅದನ್ನು ವಾಸನೆ ನೋಡಿದ ನಂತರ ಮಹಿಳೆಗೆ ಪುತ್ರ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದರು. ಮುಂದೆ ಸನ್ಯಾಸಿ ಮಹಾತ್ಮರು, ಓ ಪುತ್ರಿ, ಯಾವ ಸ್ತ್ರೀ ಮುಟ್ಟಿನ ಅವಧಿ ಮುಗಿದ ನಂತರ ಈ ಹೂವನ್ನು ವಾಸನೆ ನೋಡಿದ ನಂತರ ತನ್ನ ಪತಿಯೊಂದಿಗೆ ಸೇರಿ ಗರ್ಭ ಧರಿಸುತ್ತಾರೆ, ಅವರಿಗೆ ಖಂಡಿತವಾಗಿಯೂ ಗುಣವಂತ ಮತ್ತು ಅದೃಷ್ಟವಂತ ಪುತ್ರ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದರು. ಮುಂದೆ ಸಾಧು ಸಂತರು ರೈತನ ಮಗಳು ವಿಮಲಾಳಿಗೆ, ಓ ಮಗಳೇ, ತೋಟದ ಪೂರ್ವ ದಿಕ್ಕಿನಲ್ಲಿ ದತ್ತೂರಿ ಗಿಡ ಇದೆ. ಅದರಲ್ಲಿ ದತ್ತೂರಿನ ಹೂಗಳು ಅರಳಿದ್ದು ಅವು ಶಿವನಿಗೆ ಅತ್ಯಂತ ಪ್ರಿಯವಾಗಿವೆ. ನೀನು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡಿದ ನಂತರ ಆ ಹೂವನ್ನು ಕಿತ್ತು ಶಿವಲಿಂಗಕ್ಕೆ ಅರ್ಪಿಸು. ಶಿವಲಿಂಗಕ್ಕೆ ಅರ್ಪಿಸಿದ ನಂತರ ಅದನ್ನು ನಿನ್ನೊಂದಿಗೆ ತೆಗೆದುಕೊಂಡು ಬಾ ಮತ್ತು ನಿನ್ನ ಪತಿಯನ್ನು ಭೇಟಿಯಾಗುವ ಮೊದಲು ಆ ಹೂವನ್ನು ವಾಸನೆ ನೋಡು. ಅದರ ನಂತರ ಅವರೊಂದಿಗೆ ಸಂಬಂಧ ಸ್ಥಾಪಿಸು. ಹೀಗೆ ಮಾಡೋದರಿಂದ ನಿನಗೆ ಖಂಡಿತವಾಗಿಯೂ ಪುತ್ರ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರು. ಇಷ್ಟು ಹೇಳಿ ಆ ಸಾಧು ಮಹಾತ್ಮರು ಅಲ್ಲಿಂದ ಹೊರಟು ಹೋದ್ರು. ಈ ವಿಷಯವನ್ನು ಆ ರೈತನ ಮಗಳು ರಾಜನಿಗೆ ತಿಳಿಸಿದ್ರು. ರಾಜ ಇದನ್ನು ಕೇಳಿ ಬಹಳ ಸಂತೋಷದಿಂದ ಹುಬ್ಬಿ ಹೋದರು. ಕೆಲವು ದಿನಗಳ ನಂತರ ವಿಮಲಾಳಿಗೆ ಮುಟ್ಟಿನ ನೋವುಂಟಾಯಿತು. ಅದರ ನಂತರ ಆಕೆ ಮುಟ್ಟಿನಿಂದ ನಿವೃತ್ತಳಾಗಿ ಶುದ್ಧಳಾದ ನಂತರ ದತ್ತೂರಿ ಹೂವನ್ನು ಕಿತ್ತು ಶಿವಲಿಂಗಕ್ಕೆ ಅರ್ಪಣೆ ಮಾಡಿದ್ಲು. ಅದರ ನಂತರ ಮನೆಗೆ ಬಂದು ಆ ಹೂವನ್ನು ವಾಸನೆ ನೋಡಿ ರಾಜನೊಂದಿಗೆ ಸೇರಿದ್ಲು, ಗರ್ಭ ಧರಿಸಿದ್ಲು. ಆಕೆ ಗರ್ಭಾವಸ್ಥೆಯ ಸಮಯ ಪೂರ್ಣಗೊಂಡಿದ್ದಾಗ ವಿಮಲಾ ಒಬ್ಬ ತೇಜಸ್ವಿ ಮತ್ತು ಗುಣವಂತ ಪುತ್ರನಿಗೆ ಜನ್ಮ ನೀಡಿದ್ಲು. ಪುತ್ರ ಪ್ರಾಪ್ತಿಯ ಸಂತೋಷದಲ್ಲಿ ರಾಜನು ಇಡೀ ರಾಜ್ಯದಲ್ಲಿ ಸಿಹಿ ಹಂಚಿದನು ಮತ್ತು ಬಡವರಿಗೆ ದಾನ ಧರ್ಮ ಮಾಡಿದ್ರು. ವಿಮಲಾ ಈ ವಿಷಯವನ್ನು ತನ್ನ ತಂದೆಗೆ ತಿಳಿಸಿದಾಗ ಅವರ ತಂದೆ ತುಂಬಾ ಸಂತೋಷಪಟ್ಟರು. ವಿಮಲಾ ತನ್ನ ಸಹೋದರಿಯರಿಗೂ ಹೂವಿನ ವಿಷಯವನ್ನ ಹೇಳಿದ್ಲು. ರಾಜನ ಮೊದಲ ರಾಣಿಗೂ ಸಹ ಆಕೆ ಆ ಹೂವನ್ನು ವಾಸನೆ ನೋಡುವ ವಿಷಯವನ್ನ ಹೇಳಿದ್ಲು. ನಂತರ ಎಲ್ಲರಿಗೂ ಪುತ್ರ ಪ್ರಾಪ್ತಿಯಾಯಿತು ಮತ್ತು ಮಗಳು ಬೇಕೆಂದವರಿಗೆ ಮಗಳು ಸಹ ಈ ಪ್ರಾಪ್ತಿ ಆಯಿತು. ಮುಂದೆ ಶಿವ ಹೇಳುತ್ತಾ, ದೇವಿ ಪಾರ್ವತಿ, ಈ ರೀತಿ ಈ ಇಂದಿನ ಕತೆ ಮುಕ್ತಾಯವಾಯಿತು. ಆದ್ದರಿಂದ ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟ ಆಯಿತಾ? ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಂತಹ ಧಾರ್ಮಿಕ ಕಥೆಗಳು ಮತ್ತೆ ಈ ಚಾನಲ್ನಲ್ಲಿ ಬರ್ತಾ ಇರ್ತವೆ. ಜೈ ಹಿಂದ್, ಜೈ ಭಾರತ್ ಮಾತೆ.